Hello and welcome to Mustaq Kunnur Academy. Dear diploma students of C3, C9, C15. ಈಗ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅದೇನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ C3, C9, C15 ಸಿಲೆಬಸ್ ವಿದ್ಯಾರ್ಥಿಗಳು ಯಾರೆಲ್ಲ ಫಸ್ಟ್ ಸೆಮಿಸ್ಟರ್ ಮತ್ತು ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಅಡ್ಮಿಷನನ್ನು ತಗೊಂಡಿದ್ರಿ ಅವರು ವ್ಯಾಸಂಗದ ಅವಧಿಯನ್ನು ಪೂರ್ಣಗೊಳಿಸಿರುವ ವಿದ್ಯಾರ್ಥಿಗಳಿಗೆ ನವೆಂಬರ್ ಡಿಸೆಂಬರ್ 2026 ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇರುವುದಿಲ್ಲ ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನವೆಂಬರ್ ಡಿಸೆಂಬರ್ 2026 ಪರೀಕ್ಷೆಗಳಿಗೆ ನೋಂದಾಯಿಸಿಕೊಳ್ಳಲು ಅವಕಾಶವಿರುವುದಿಲ್ಲ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಯಾವ ಬ್ಯಾಚಿಗೆ ಅಪ್ಲೈ ಆಗುತ್ತೆ ಮತ್ತು ಯಾವ ಸಿಲೆಬಸ್ಗೆ ಅಪ್ಲೈ ಆಗುತ್ತೆ ಸಂಪೂರ್ಣವಾದ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಆಲ್ ಡಿಪ್ಲೊಮಾ ರಿಲೇಟೆಡ್ ಪಾಸಿಂಗ್ ಪ್ಯಾಕೇಜ್, ರಿಸಲ್ಟ್ ಅಪ್ಡೇಟ್, ಅಡ್ಮಿಷನ್ ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮತ್ತು ಹೈಪ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಈಗ ಈ ಸರ್ಕ್ಯುಲರ್ ಪ್ರಕಾರ ನಾವು ನೋಡಬಹುದು, ಒನ್ ಬೈ ಒನ್ ಪಾಯಿಂಟ್ ನಾನು ನೋಡ್ತಾ ಹೇಳ್ತಾ ಇದ್ದೀನಿ, ಜಸ್ಟ್ ಫಾಲೋ ಮಾಡಿ, ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಈಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರ ಆದೇಶನ್ವಯ C3, C9 ಪಠ್ಯಕ್ರಮಗಳಲ್ಲಿ ಡಿಪ್ಲೊಮಾ ಪ್ರಥಮ ಸೆಮಿಸ್ಟರ್ ಮತ್ತು ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಮೂರನೇ ಸೆಮಿಸ್ಟರ್ಗೆ ಪ್ರವೇಶ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ನವೆಂಬರ್ ಡಿಸೆಂಬರ್ 2026 ಪರೀಕ್ಷೆಗೆ ನೋಂದಾಯಿಸಲು ಅವಕಾಶವಿರುವುದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದರೆ C3, C9 ಸ್ಟೂಡೆಂಟ್ಸ್ಗಳಿಗೆ ನವೆಂಬರ್ ಡಿಸೆಂಬರ್ 2026 ಈ ಎಕ್ಸಾಮ್ ಬರೀಲಿಕ್ಕೆ ಅವಕಾಶವಿರುವುದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. C3 ಮತ್ತು C9. C15 ಮುಂದುವರೆದು C15. ಈಗ ಇದರಲ್ಲಿಯೂ ಕೂಡ C15 ನೋಡಿ, ಈ ಇಯರ್ ಆಫ್ ಅಡ್ಮಿಷನ್ ಇಲ್ಲಿ ಕೊಟ್ಟಿದ್ದಾರೆ. 2015, 16, 16, 17, 17, 18ನೇ ಶೈಕ್ಷಣಿಕ ಸಾಲುಗಳಲ್ಲಿ ಪ್ರಥಮ ಸೆಮಿಸ್ಟರ್ಗೆ ಅಂದರೆ ಫಸ್ಟ್ ಸೆಮಿಸ್ಟರ್ ಅಡ್ಮಿಷನ್ ಮಾಡಿಸೋರು ಹಾಗೂ 15, 16ರಿಂದ 20, 21ನೇ ಶೈಕ್ಷಣಿಕ ಸಾಲುಗಳಲ್ಲಿ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಥರ್ಡ್ ಸೆಮಿಸ್ಟರ್ಗೆ ಅಡ್ಮಿಷನ್ ಮಾಡಿಸೋರು ಎಲ್ಲ ರೆಗ್ಯುಲರ್ ಪಾಲಿಟೆಕ್ನಿಕ್ಗಳ ವಿದ್ಯಾರ್ಥಿಗಳಿಗೆ ನವೆಂಬರ್ ಡಿಸೆಂಬರ್ 2026 ಡಿಪ್ಲೊಮಾ ಸೆಮಿಸ್ಟರ್ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಲು ಅವಕಾಶವಿರುವುದಿಲ್ಲ ಅಂತ ಕ್ಲಿಯರ್ ಆಗಿ ಇಲ್ಲೇ ಹೇಳಿದ್ದಾರೆ. ನೋಡಿ, ಈಗ 2015, 16, 16, 17, 17, 18ನೇ ಸಾಲಿನಲ್ಲಿ ಫಸ್ಟ್ ಸೆಮಿಸ್ಟರ್ ಅಡ್ಮಿಷನ್ ಮಾಡಿಸಿದವರು ಮತ್ತು 2015, 16ರಿಂದ 20, 21ನೇ ಸಾಲಿನವರೆಗೆ ಯಾರೆಲ್ಲ C15 ಫಸ್ಟ್ ಸೆಮಿಸ್ಟರ್ ಆಯಿತು ಮತ್ತು 15, 16ರಿಂದ 2021ರವರೆಗೆ ಥರ್ಡ್ ಸೆಮಿಸ್ಟರ್ ಅಡ್ಮಿಷನ್ ಮಾಡಿಸಿದವರಿಗೆ ಇಲ್ಲೇ ಅವಕಾಶ ಇರುವುದಿಲ್ಲ, ನವೆಂಬರ್ ಡಿಸೆಂಬರ್ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇರುವುದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದೇ ರೀತಿ C15 2015ರಿಂದ 2016 ಅಂದರೆ 2015, 16ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ಸೆಮಿಸ್ಟರ್ಗೆ ಹಾಗೂ 2015, 16ರಿಂದ 19, 20ವರೆಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಮೂರನೇ ಸೆಮಿಸ್ಟರ್ಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಕೂಡ ಪಡೆದ ಸಂಜೆ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೂ ಕೂಡ ಎಕ್ಸಾಮ್ ಬರೀಕ್ಕೆ ಅವಕಾಶವಿರುವುದಿಲ್ಲ. ಐ ಹೋಪ್ ದಿಸ್ ಇಸ್ ಎ ಕ್ಲಿಯರ್. ನಿಮಗೆ ಏನೂ ಡೌಟ್ ಇಲ್ಲ ಅಂತ ನಾನು ತಿಳ್ಕೊತೀನಿ. ಇವರಿಗೆಲ್ಲ ಈಗ ಎಕ್ಸಾಮ್ ಬರೀಲಿಕ್ಕೆ ಅವಕಾಶವಿರುವುದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಭಾಳಷ್ಟಿಗೆ C15 ಬಗ್ಗೆ ಕನ್ಫ್ಯೂಷನ್ ಇತ್ತು. C15 ನೋಡಿ, ನೀವು ಯಾವ ಬ್ಯಾಚಿಗೆ ಬಿಲಾಂಗ್ ಆಗ್ತೀರಿ ಅಂತ. 2015, 16, 16, 17, 17, 18ನಲ್ಲಿ ಫಸ್ಟ್ ಸೆಮಿಸ್ಟರ್ ಅಡ್ಮಿಷನ್ ಮಾಡಿಸೋರು ಮತ್ತು 2015, 16ರಿಂದ 20, 21ನೇ ಸಾಲಿನವರೆಗೆ ಯಾರೆಲ್ಲ ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಕೂಡ ಮಾಡಿಸಿದಿರಿ ಅವರಿಗೆ ಈಗ ಬರುವ ನವೆಂಬರ್ ಡಿಸೆಂಬರ್ ಎಕ್ಸಾಮ್ ಪರೀಕ್ಷೆ ಬರೀಲಿಕ್ಕೆ ಅವಕಾಶವಿರುವುದಿಲ್ಲ ಅಂತ ಕ್ಲಿಯರ್ ಆಗಿ ಇಲ್ಲೇ ಹೇಳಿದ್ದಾರೆ. ಅಷ್ಟೇ ಇಲ್ಲ, ಮತ್ತೆ ಏನಾದ್ರು ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್. ಥ್ಯಾಂಕ್ ಯು.